ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ನಾನು ಓದಿದಂತಹ ಒಂದು ಪುಸ್ತಕ ನಿಧಿ. ಎರಡು ಕಾರಣಕ್ಕೆ ಈ ಪುಸ್ತಕ ನನಗೆ ವಿಶೇಷ ಎಂದು ಅನಿಸಿತು. ಮೊದಲನೆಯದಾಗಿ, ಈ ಪುಸ್ತಕದಲ್ಲಿರುವ ಕಥೆಗಳ ಕಥಾವಸ್ತು ತಲೆತಲಾಂತರಗಳಿಂದ ನಮ್ಮ ಅಜ್ಜ ತಾತಂದಿರು ತಮ್ಮ ಅನುಭವದ ಬುತ್ತಿಗಳನ್ನು, ಮೌಲ್ಯಗಳನ್ನು ಕಟ್ಟುಕಥೆಗಳ ರೂಪದಲ್ಲಿ ಹಾಸ್ಯವಾಗಿ ತಮ್ಮ ಮೊಮ್ಮಕ್ಕಳನ್ನೇ ನಾಯಕನನ್ನಾಗಿ ಹೇಳುತ್ತಿದ್ದಂಥ ಕಥೆಗಳನ್ನು ಬಳಸಿರುವಂಥದ್ದು. ಹಿರಿಯರಿಂದ ಕಿರಿಯರಿಗೆ ತಲೆತಲಾಂತರಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಲ್ಪಡುತ್ತಿದ್ದಂಥ ಇಂತಹ ಕಥೆಗಳು ನಿಜಕ್ಕೂ ನಿಧಿ ಇದ್ದಂತೆ. ಹೀಗಾಗಿ ಲೇಖಕರೇ ಹೇಳಿರುವಂತೆ ಈ ಪುಸ್ತಕಕ್ಕೆ ನಿಧಿ ಎಂಬ ಹೆಸರು ಈ ಕಾರಣಕ್ಕೆ ಇಡಲಾಗಿದೆ. ನಿಧಿಯೊಳಗೆ ಹೊಕ್ಕಾಗ ನಮಗೆ ಸಿಗುವಂಥದ್ದು ಮನದಾಳದಿಂದ ಮಾನವನಿಗೊಂದು ಪತ್ರ, ಬುದ್ಧಿವಂತ ಭಕ್ತ, ನಯನ ಸುಂದರಿ, ಯಾರ್ಗಟ್ಟಿ, ಸಾವಿತ್ರಿ ಸೂಳೆಯಲ್ಲ ಸೀತೆ ಎಂಬ ಶೀರ್ಷಿಕೆಯ ಕಥೆಗಳು. ವಿಭಿನ್ನವಾದ ಕಥಾವಸ್ತು, ವಿಶೇಷವಾದ ಪಾತ್ರಪೋಷಣೆಯಿಂದ ಪ್ರತಿಯೊಂದು ಕಥೆಗಳು ವಿಶೇಷವಾಗಿ ಓದುಗರ ಗಮನ ಸೆಳೆಯುತ್ತದೆ. ಓದುಗರನ್ನು ಹಿಡಿತದಲ್ಲಿ ಓದಿಸಿಕೊಂಡು ಹೋಗುವಂಥ ಗುಣವನ್ನು ಹೊಂದಿದೆ. ನಮ್ಮ ಆಲೋಚನೆ, ನಮ್ಮ ಬರಹಗಳನ್ನು ಓದುಗರಿಗೆ ಮುಟ್ಟಿಸುವಂತಹ ಸಲುವಾಗಿ ಪುಸ್ತಕಗಳನ್ನು ಪ್ರಕಟಿಸುವರ ನಡುವೆ ವಿಶೇಷವಾಗಿ ಕಾಣುವಂಥದ್ದು ಈ ಲೇಖಕರು. ಒಂದು ನಿಧಿಯ ಸಂಗ್ರಹಕ್ಕಾಗಿ ಈ ಪುಸ್ತಕವನ್ನು ಬರೆದು ಪ್ರಕಟಿಸಿದ್ದಾರೆ. ನಿಧಿ ಅಂದಾಗೆ ಆ ನಿಧಿ ಯಾವುದು ಅಂತ ಕೇಳ್ತೀರಾ? ಅದೇ ಇಲ್ಲೀಗಲ್ ಎಂಬ ಚಿತ್ರವನ್ನು ಹೊರತರುವಂತಹ ಸದುದ್ದೇಶದಿಂದ ಅದರ ನಿರ್ಮಾಣಕ್ಕೆ ಬೇಕಾದಂಥ ಹಣದ ಸಂಗ್ರಹಕ್ಕಾಗಿ ಬರೆದಂಥ ಪುಸ್ತಕ ಈ ನಿಧಿ. ಹನಿ ಹನಿ ಗೂಡಿದರೆ ಹಳ್ಳ ಎಂಬಂತೆ ಈ ಪುಸ್ತಕದಿಂದ ಬಂದಂಥ ಹಣದಿಂದ ತಮ್ಮ ಇಲ್ಲೀಗಲ್ ಸಿನಿಮಾವನ್ನು ಪೂರ್ಣಗೊಳಿಸಲು ಹೊರಟಂಥ ತಂಡದ ಪ್ರಯತ್ನದ ಫಲವೇ ಇಂತಹ ಅದ್ಭುತವಾದ ಪುಸ್ತಕ ಪ್ರಕಟಣೆಯಾಗಿರುವಂಥದ್ದು. ಹೀಗೆ ಒಬ್ಬ ಸಹೃದಯ ಓದುಗನಾಗಿ ನನಗೆ ಇಲ್ಲಿನ ಕಥೆಗಳ ಹಿನ್ನೆಲೆ, ಕಥೆಗಳ ಆಯ್ಕೆ ಹಾಗೂ ಈ ಪುಸ್ತಕವನ್ನು ಹೊರತಂದಂಥ ಉದ್ದೇಶ, ಈ ಎರಡು ಕಾರಣಗಳಿಂದಾಗಿ ಈ ಪುಸ್ತಕ ಹಿಡಿಸಿತು. ಧನ್ಯವಾದಗಳು.